ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಕಲಬುರಗಿ ಜಿಲ್ಲೆಯ ಸ್ವಾಮಿ ಸಮರ್ಥ ದೇವಸ್ಥಾನ. ನಾವು ಕಲಬುರಗಿಯಲ್ಲಿ ಹುಮ್ನಾಬಾದ್ ಹೋಗೋ ರೋಡಲ್ಲಿ ಒಂದು ಗುಡ್ಡದ ಮೇಲೆ ಬರುವಂಥ ದೇವಸ್ಥಾನ ಇದು ಸ್ವಾಮಿ ಸಮರ್ಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಬೇವಿನ ಮರ ಇದೆ. ಆ ಮರ ಹೇಗಿದೆ ಅಂತಂದರೆ ಅದು ಯಾವುದೇ ರೀತಿಯಿಂದ ಕಹಿ ಇಲ್ಲ ಮತ್ತು ತಿನ್ನೋದು ಕೂಡ ಚೆನ್ನಾಗಿದೆ ಅಂತೆ. ಸೊ ನಾನು ಕೂಡ ಭಾಳ ಜನ ಹೇಳ್ತಾಯಿದ್ರು ಇಲ್ಲಿ ಬೇವಿನ ಗಿಡ ಸಿಹಿಯಾಗಿದೆ, ಕಹಿ ಇಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಬಟ್ ಇದಕ್ಕೆ ಯಾವುದಾದ್ರೂ ಇದನ್ನು ತಿಂದರೆ ಕೆಲವೊಂದು ಮನುಷ್ಯನಲ್ಲಿರುವಂಥ ಕೆಲವೊಂದು ರೋಗಗಳು ವಾಸಿ ಆಗ್ತಾವೆ ಅಂತೇಳಿ ಜನಗಳು ಹೀಗೆ ಹೇಳ್ತಾಯಿದ್ರು. ಸೊ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸೊ ಇಲ್ಲಿಗೆ ಹೋಗಿ ಬಂದರೆ ಕೂಡ ಒಂಥರ ನೆಮ್ಮದಿ ಇರುತ್ತೆ ಅಂತ ಭಾಳ ಜನಗಳು ಹೇಳ್ತಾಯಿದ್ರು. ಸೊ ನಾನು ಏನದ ನೋಡೋಣ ಅದು ಎಲ್ಲಿ ಬರುತ್ತೆ ಅಂತೇಳಿ ನಾನು ಹುಡ್ಕಾಡ್ಕೊಂಡು ಹೋಗಿದ್ದೆ. ಫಸ್ಟ್ ನಾವು ಯಾವಾಗ ಅಂತಂದ್ರೆ ನಾವು ಡೈಲಿ ಹೋಗೋವಾಗ ಇದು ನೋಡ್ತಾ ಇರ್ತೀವಿ, ಬಟ್ ಇಲ್ಲಿ ಇರೋದು ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಈ ಥರ ಏನೋ ಪವಾಡ ಇದೆ ಅಂತೇಳಿ ಅಂದಿದ್ರು. ಆದರೂ ನೋಡೋಣ ಅಂತೇಳಿ ನಾನು ಇವತ್ತು ವಿಡಿಯೋ ಮಾಡೋಣ ಅಂತೇಳಿ ಹೋಗಿದ್ದೆ. ಸೊ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಇಲ್ಲಿ ಹೋಗ್ತಾಯಿದ್ದೀನಿ ನೋಡಿ, ಈ ಹೋಗುವಂಥ ಜಾಗದಲ್ಲಿ ಇದು ಅನ್ನಪ್ರಸಾದ ನಡೆಯುವಂಥ ಸ್ಥಳ ಇದು. ಸೊ ಸ್ವಾಮಿ ಸಮರ್ಥ ದೇವಸ್ಥಾನದ ಅವರೇ ಇವರು. ಸೊ ಇವರನ್ನು ನಾನು ಆ ಗಿಡ ಇರುವಂಥ ಜಾಗಕ್ಕೆ ಕರ್ಕೊಂಡು ಹೋಗಂತ ಹೇಳಿದೆ. ಸೊ ನಾನು ನೋಡಿದ್ದಿಲ್ಲ. ಸೊ ಇವರು ಅಲ್ಲಿ ವಾಸ ಮಾಡ್ತಾರೆ ಅಂಥವ್ರು ಇವರು. ಸೊ ಇವರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂಥೇಳಿ ನಾನು ಕೂಡ ಇವರನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಚಿಕ್ಕ ಚಿಕ್ಕ ಮರಗಳು ನಡುವೆ ಕಾಡಿತ್ತಂತೆ ಮೊದಲಿದು. ಸೊ ಗುಡ್ಡದ ಮೇಲೆ ಇಲ್ಲಿ ಒಂದು ಹನಿ ಕೂಡ ನೀರಿಲ್ಲ. ಸೊ ಆ ನೀರಿಲ್ಲದ ಜಾಗದಂತಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ವಾಮಿ ಸಮರ್ಥ ಅವರು ಮೊದಲು ಬಂದು ಇಲ್ಲಿ ಗುಡಿ ಬೇರೆ ಕಡೆ ಕಟ್ಟಿದ್ರಂತೆ. ಸೊ ಅಲ್ಲಿ ಬೇಡ, ಇದು ಇಲ್ಲಿ ಬೇಕಂತೇಳಿ ಅವರು ಸೆಲೆಕ್ಟ್ ಮಾಡಿ ಬಂದು ಹೋಗಿದ್ರಂತೆ. ಸೊ ಹೋಗುವಾಗ ಏನಾಗಿದೆ, ಅವರು ಇಲ್ಲಿ ಡೈಲಿ ಬಂದು ಹೋಗ್ತಿದ್ರಂತೆ. ಸೊ ಹೋಗುವಾಗ ಏನದ ಅದು ಬೇವಿನ ಮರ ಚಿಕ್ಕದಾಗಿತ್ತಂತೆ. ಅವಾಗ ಚಿಕ್ಕ ಮರ ಇರುವಾಗ ಅವ್ರಿಗೆ ಏನದ ಈ ಬೇವಿನ ಮರ ಕೈ ಹತ್ತಿದೆ ಅಂತ. ಅವ್ರಿಗೆ ಹೋಗುವಾಗ ಏನದ ಕೈ ಟಚ್ ಆಗಿದೆ ಅಂತೆ. ಈ ಟಚ್ ಆಗಿದ ತಕ್ಷಣ ಇದು ಅವಾಗಿಂದ ಇದು ಏನದ ಸಿಹಿಯಾಗಿದೆ. ಸೊ ಕೆಲವೊಂದು ಯಾವುದಾದ್ರೂ ರೋಗಗಳಿದ್ದರೆ ಇದು ಬೇವಿನ ಎಲೆಗಳ ತಿನ್ನೋದ್ರಿಂದ ಕೆಲವೊಂದು ರೋಗಗಳು ಕೂಡ ಮುಕ್ತಿಯಾಗಿದೆ ಅಂತೆ. ಮತ್ತು ಇನ್ನೊಂದು ಕೆಲವು ರೋಗಗಳು ಕೂಡ ಕಮ್ಮಿಯಾಗಿದೆ ಅಂತೆ. ಸೊ ಹಾಗಾಗಿ ನಾವು ನೋಡೋಣ ಅಂತೇಳಿ ಇವರಿಂದ ಕಡಿಸ್ಕೊತಾ ಇದ್ದೀವಿ, ನೋಡೋಣ ಯಾವ್ದು ರೀತಿ ಇದೆ ಅಂತೇಳಿ. ಸೊ ಈ ಅಜ್ಜವರು ಬಹಳ ವರ್ಷಗಳಿಂದ ಇಲ್ಲಿ ವಾಸವಾಗಿರೋರು ಇವರು. ಸೊ ಇವರು ನೋಡಿದ ಈ ಕಡೆ ಸುತ್ತಮುತ್ತ ಈ ಗುಡ್ಡದ ಮೇಲೆ ಇರುವಂಥ ಇದು ಒಂದೇ ಬೇವಿನ ಗಿಡ ನೋಡಿ. ಸುತ್ತಮುತ್ತ ಎಲ್ಲ ಕಡೆ ಇರೋದೆಲ್ಲ ಕಹಿಯಾಗಿದೆ. ಆದರೂ ಕೂಡ ನಾನು ಟೆಸ್ಟ್ ಮಾಡಿದ್ದೀನಿ, ಅದು ಹೇಗಿದೆ ನೋಡೋಣ ಅಂತೇಳಿ ಫಸ್ಟಿಗೆ ನಾನು ಕಹಿಯಾಗಿರೋದನ್ನು ಟೆಸ್ಟ್ ಮಾಡಿದೆ. ಸೊ ಹೇಗಿದೆ ನೋಡೋಣ ಅಂತೇಳಿ ಈ ಅಜ್ಜವರನ್ನು ಕರ್ಕೊಂಡು ಬಂದಿದ್ದೀನಿ. ಸೊ ನೋಡೋಣ, ಇವರು ಕಡಿತಾ ಇದ್ದಾರೆ. ಆ ಪಕ್ಕದಲ್ಲಿ ಅಲ್ಲಿ ಮೇಲ್ಗಡೆ ಇರೋದನ್ನು ಕಡಿತಾ ಇದ್ದಾರೆ. ಸೊ ನೋಡೋಣ ಕಡಿದ ಮೇಲೆ ಈ ಬೇವಿನ ಗಿಡ ಸಿಹಿಯಾಗಿದೆ ಅಥವಾ ಕಹಿಯಾಗಿದೆ ನೋಡೋಣ. ಬಹಳ ಜನ ಹೇಳ್ತಾಯಿದ್ರು. ಸೊ ನಾನಂತೂ ನಂಬಿರಲಿಲ್ಲ, ಬೇವಿನ ಗಿಡ ಯಾವಾಗಾದರೂ ಸಿಹಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ನೋಡೋಣ ಅಂಥೇಳಿ ಅಜ್ಜರನ್ನ ಕರ್ಕೊಂಡು ಬಂದಿದ್ದೀನಿ. ನೋಡೋಣ ಅವ್ರು ಕಟ್ ಮಾಡ್ತಾಯಿದ್ದಾರೆ ಹೇಗಿದೆ ಅಂತೇಳಿ. ನಾನು ನೋಡೋಣ, ಕಟ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಮೊದಲೇನದು ಕೆಳಗಡೆ ಇತ್ತಂತೆ ಅದು ಎಲ್ಲ ಗಿಡಗಳೆಲ್ಲ. ಸೊ ಎಲ್ಲರೂ ಏನೋ ಕಡ್ದು ತಿಂದು ಏನದ ಈಗೆಲ್ಲ ಮೇಲ್ಗಡೆ ಹೋಗಿಬಿಟ್ಟಿದೆ. ಸೊ ಅವಾಗ ಇಲ್ಲಿ ಏನದ ಕಟ್ಟಿ ಏನಿರಲಿಲ್ಲ. ಸೊ ಹಾಗೆ ಇಳಿಜಾರು ಹೀಗೆ ಒಂದು ರೋಡ್ ಇತ್ತಂತೆ. ಸೊ ಆ ರೋಡ್ ಮುಖಾಂತರ ಸ್ವಾಮಿ ಸಮರ್ಥ ಸ್ವಾಮಿಗಳೇನೋ ಅವ್ರು ಇದ್ದಾರಲ್ಲ, ಸೊ ಅವರು ಇಲ್ಲಿಂದನೇ ಹೋಗ್ತಾಯಿದ್ರಂತೆ, ಬಂದು ಇಲ್ಲಿ ತಪಸ್ಸು ಮಾಡಿ ಹೋಗ್ತಾಯಿದ್ರಂತೆ. ಸೊ ನಾವು ನೋಡೋಣ ಅಂತೇಳಿ ಬಂದಿದ್ದೀನಿ. ಇದು ಒಂದು ಲಾಸ್ಟ್ ಬೌಂಡ್ರಿಗಿರುವಂಥದ್ದು ಜಾಗ ಇದು. ಇಲ್ಲಿಂದ ಕೆಳಗಡೆ ಏನು ಇಳಿಯೋಕ್ಕಾಗಲ್ಲ, ಏರೋಕ್ಕಾಗಲ್ಲ. ಗುಡ್ಡದ ಸೆಂಟ್ರಲ್ ದಂಡಿಯಲ್ಲಿದೆ ಇದು ಬೇವಿನ ಮರ. ಅವರು ಹೋಗುವಾಗ ಅವರ ಕೈಗೆ ಹತ್ತಿ ಇದು ಟಚ್ ಆಗಿದೆ ಅಂತೆ. ಅವರ ಕೈಗೆ ಟಚ್ ಆದ ತಕ್ಷಣ ಇದರ ಬೇವಿನ ಮರದಲ್ಲಿರುವ ಎಲ್ಲ ಕಹಿಯನ್ನು ಹೋಗಿ ಒಂಥರ ಸಪ್ಪೆ ಆಗಿದೆ. ತಿನ್ನೋಕ್ಕೆ ಏನಾದರೂ ಅಷ್ಟೇನು ಕಹಿ ಎಂಬುದೇ ಇಲ್ಲ. ಈ ಬೇವಿನ ಮರ ಸಿಹಿಯಾಗಿದೆ. ನೋಡೋಣ, ಅಜ್ಜಿ ಅವರು ಕಟ್ ಮಾಡ್ತಾ ಇದ್ದಾರೆ, ಮೇಲ್ಗಡೆಯಿಂದ ಎಳಿತಾ ಇದ್ದಾರೆ ನೋಡಿ. ನೋಡೋಣ, ಕಟ್ ಮಾಡಿ ಹಾಗೆ ಜಗ್ಗಿ ಇದು ಎಸ್ ತಗೊಳ್ಳೋದು ಹಾಗೆ ರೌಂಡ್ ತಿರುಗಿಸಿ ಬರುತ್ತೆ ಅದು. ನೋಡೋಣ, ಎಳೀರಿ, ಬರ್ತಾ ಇದೆ ನೋಡೋಣ. ಓ ಮೇಲ್ಗಡೆ ಹೋಯಿತು, ಮತ್ತೆ ಬರಲಿಲ್ಲ. ಎಲ್ಲರೂ ಏನದ ಬಂದು ತೊಗೊಂಡು ಏನದ ಈ ಥರ ಆಗಿದೆ ಬೇವಿನ ಮರ ಇದು. ಸೊ ಎಲ್ಲ ಮೇಲ್ಗಡೆ ಹೋಗಿದೆ. ಎಲ್ಲರೂ ಕಟ್ ಮಾಡ್ಕೊಂಡು ತಿಂದು ಕೈಗೆ ಸಿಗಲಾರ್ದಷ್ಟು ಮೇಲ್ಗಡೆ ಆಗಿದೆ. ಆದರೆ ಇವರು ಕಷ್ಟಪಟ್ಟು ನಮಗೆ ನೋಡೋಣ ಅಂತೇಳಿ ಕಡಿತಾ ಇದ್ದಾರೆ. ನೋಡೋಣ ದೇವರ ಆಶೀರ್ವಾದ ಹೇಗಿದೆ ನೋಡೋಣ, ಎಷ್ಟು ಬರುತ್ತೆ ಅಂತ. ಬಂತು ನೋಡಿ, ಅವರು ಕಟ್ ಮಾಡ್ತಾ ಕೆಳಗಡೆ ಇಟ್ಟಿದ್ದಾರೆ ನೋಡಿ ಕಟ್ ಮಾಡ್ತಾ ಇದ್ದಾರೆ ಬೇವಿನ ಮರ. ಫಸ್ಟ್ ನನಗೇನದ ಅವರಿಗೆ ತಿನ್ನು ಅಂತ ಹೇಳಿದೆ. ಇಲ್ಲ ತಿನ್ನಿ, ಸಿಹಿಯಾಗಿ ಏನು ಕಹಿ ಏನಿಲ್ಲ,
ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಇದು ತಿಂದರೆ ಕೆಲವೊಂದು ರೋಗಗಳ ವಾಸಿ ಆಗುತ್ತೆ ಅಂತ ಅವ್ರು ಹೇಳಿದರು. ನೋಡೋಣ, ಆದರೂ ಟೆಸ್ಟ್ ಮಾಡೋಣ. ಕೈ ಪಕ್ಕದಲ್ಲೆಲ್ಲ ಬೇವಿನ ಗಿಡಗಳ ಬೇಜಾನ್ ಬೆಳೆದಿದೆ. ಸೊ ಅದರಲ್ಲಿ ಇದು ನಾನು ಮೊದಲೇ ತಿಂದಿದ್ದೆ ಪಕ್ಕದಲ್ಲಿರೋದು. ಬಹಳ ಒಂದು ಎಲೆ ಕೂಡ ತಿನ್ನೋಕ್ಕಾಗಲ್ಲ, ಅಷ್ಟೊಂದು ಕಹಿ ಇರಿದೆ. ಸೊ ಈ ಬೇವಿನ ಗಿಡದಲ್ಲಿ ಈ ವಿಶೇಷತೆ ಇದೆ ಅಂತ ನನಗೂ ಕೂಡ ಕುತೂಹಲವಾಗಿತ್ತು. ಸೊ ನೋಡೋಣ ಅಂತೇಳಿ ಈ ಅಜ್ಜವ್ರ ಹತ್ರ ಕರ್ಕೊಂಡು ಹೋಗಿದ್ದೀನಿ. ಇದ್ರ ಬಗ್ಗೆ ಎಲ್ಲ ಹಿಸ್ಟ್ರಿಗಳೆಲ್ಲ ಅವ್ರ ಹತ್ರ ಏನೇನಾಯಿತು, ಇದು ಯಾವಾಗ ಆಯಿತು, ಹೇಗೆ ಆಯ್ತಿದು ಅಂತ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅವ್ರ ಹತ್ರ ವಿವರಗಳ ಕಲೆಕ್ಟ್ ಮಾಡಿಕೊಂಡು ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮಗೂ ಏನಾದರೂ ಮನಃಶಾಂತಿ ಅಥವಾ ನೆಮ್ಮದಿ ಏನಾದರೂ ಬೇಕಂದರೆ ಇಲ್ಲಿ ಈ ಜಾಗಕ್ಕೆ ಒಂದು ಸತಿ ಭೇಟಿ ಕೊಡಿ. ಸೊ ಭೇಟಿ ಕೊಟ್ಟರೆ ಇಲ್ಲಿಂದ ಸತ್ಯ ಕಥೆಗಳನ್ನು ನಿಮಗೆ ತಿಳಿಯುತ್ತೆ. ನೋಡಿ, ನಮ್ಮ ಕೈ ಕೊಡ್ತಾ ಇದ್ದಾರೆ ಬೇವಿನ ಎಲೆಗಳು. ಸಿಹಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ, ತಿನ್ನಿ ಏನಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅಂತೇಳಿ ಅವರು ಸ್ವಲ್ಪ ಬ್ಯಾಗಲ್ಲಿ ಫುಲ್ ಕೊಡ್ತಾಯಿದ್ದಾರೆ ನನಗೆ. ಒಂದು ಎಲೆ ತೊಗೊಂಡಿದ್ದೀನಿ ತಿನ್ನೋಕ್ಕೆ. ಸೊ ಮಿಕ್ಕಿದರದನ್ನೆಲ್ಲ ಬ್ಯಾಗಲ್ಲಿ ಹಾಕ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ಮಿಕ್ಕಿದೇನ ಬ್ಯಾಗಲ್ಲಿ ಹಾಕ್ಕೋತಾ ಇದ್ದೀನಿ ನಾನು. ಹೌದೌದು ರೀ, ಈ ಸ್ವೀಟ್ ಎಲ್ಲೇ ನಾವು ತಿಂತಾ ಇರೋದು. ನಾವು ಎದ್ದು ಹೋಗ್ಬೇಕಂದ್ರೆ ಎದ್ದು ಹೋಗಿ ದೂರ ಕೂತ್ಬಿಡ್ತೇನೆ. ಗುಡಿಯಲ್ಲಿ ಏನು ಒಂದು ರೂಪಾಯಿ ಕೊಡಲ್ಲ. ನಮ್ಮ ಪರಿಸ್ಥಿತಿ ಗಂಭೀರ ಇದ್ದು ಬಂದು ನೋಡಿ ತಿಂತಾ ಇದೆ ನಾನು ಕೂಡ. ನನಗೇನು ಕಹಿ ಏನು ಅನಿಸ್ಲಿಲ್ಲ, ಅದು ಸ್ವೀಟ್ ಆಗಿದೆ ಅಂತ ಅನಿಸುತ್ತೆ. ನೋಡಿ, ನಾಲಿಗೆ ಎಲ್ಲ ತೋರಿಸ್ತಾ ಇದೆ ನೋಡಿ. ಸೊ ಯಾವುದೇ ರೀತಿಯಿಂದ ಕಹಿ ಏನಿಲ್ಲ, ಅದು ಸಪ್ಪೆ ಆಗಿದೆ. ತಿನ್ನೋದಕ್ಕೆ ಏನು ಅಷ್ಟೇನು ಸ್ವೀಟ್ ಅದ ನೋಡಿ ಅಂತೇನಿಲ್ಲ, ತಿನ್ಬೋದು. ತಿಂದ ತಕ್ಷಣ ನನಗೆ ಏನೋ ಒಂಥರ ಅನುಭವ ಆದಂಗೆ ಆಯಿತು. ಬಟ್ ಇಲ್ಲಿ ಏನಾದರೂ ಒಂದ್ಸತಿ ನಾವು ವಿಸಿಟ್ ಮಾಡ್ಬೋದು. ಯಾವುದೇ ರೀತಿಯಿಂದ ಕಹಿ ಇಲ್ಲ. ಸೊ ಅದಕ್ಕೋಸ್ಕರ ಮನೆಗೆ ಕೂಡ ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ತಿಂದಿದ್ದು ನೋಡ್ತಾ ಇರಿ. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಬಾಯಲ್ಲೇ. ನೋಡಿ, ನಾನು 3-4 ಎಲೆಗಳು. ಯಾವುದೇ ರೀತಿಯಿಂದ ಕಹಿ ಎಂಬುದೇ ಇಲ್ಲ. ಒಳ್ಳೆ ಸ್ವೀಟ್ ಆಗಿದೆ ಮತ್ತು ಯಾವುದೇ ರೀತಿಯಿಂದ ಚೆನ್ನಾಗಿದೆ. ಈ ಬೇವಿನ ಗಿಡ ಯಾವಾಗಲೂ ಮತ್ತು ಏನಿಲ್ಲ ಅಂದರೆ ಒಂದು 60 ವರ್ಷ ಆಯ್ತಂತೆ. ಸ್ವಾಮಿ ಸಮರ್ಥ ಅವರು ಇಲ್ಲಿ ತಪಸ್ಸು ಮಾಡಿ ಸ್ಥಳ ಅಂತ. ಆ ಸ್ಥಳದಿಂದ ಈ ಬೇವಿನ ಗಿಡ ಮಾತ್ರ ಇದು ಒಂದೇ ಸಿಹಿಯಾಗಿದೆ. ಬೇರೆ ಯಾವೆಲ್ಲ ಮತ್ತು ನೋಡಿದರೆ ಅದು ಕಹಿಯಾಗಿದೆ. ಇದು ಮಾತ್ರ ಸಿಹಿಯಾಗಿದೆ ಅಂತೇಳಿ ನಾನು ಕೂಡ ತಿಂದಿದ್ದೀನಿ. ಅದಕ್ಕೆ ಮನೆಗೆ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ಸ್ವಾಮಿ ಸಮರ್ಥವರು ದೇವಸ್ಥಾನದ 1858ರಿಂದ 1878ರವರೆಗೆ ಅವರು ವಾಸಿಸುತ್ತಿದ್ದರಂತೆ ಇಲ್ಲಿ. ಸೊ ಹಾಗಾಗಿ ನಮಗಿಲ್ಲಿ ಇವರು ಜೊತೆಗಿರುವಂಥವ್ರು ದಿವಾಂಗ್ ಬಾಬಾ ಅಂತೇಳಿ ಅವರು ಸ್ವಾಮಿ ಸಮರ್ಥ ಅವರು ಐಕ್ಯ ಆದಮೇಲೆ ಸೊ ಇವರು ಶಿಷ್ಯರಾಗಿರೋಂಥ ಕೆಲವು ದಿವಾಂಗ್ ಬಾಬಾ ಅಂತೇಳಿ ಅವರು ಕೂಡ ಬಂದಿದ್ರಂತೆ. ಸೊ ಅವರು ಬಂದು ಸ್ಥಳ ಏನಿದೆಯಲ್ಲ, ಈ ಸ್ಥಳ ತೋರಿಸ್ತಾ ಇದ್ದಾರೆ ನೋಡಿ. ಈ ಸ್ಥಳದಲ್ಲಿ ಅವರು ದಿವಾಂಗ್ ಬಾಬಾ ಅಂತೇಳಿ ಸ್ವಾಮಿ ಸಮರ್ಥ ಅವ್ರ ಶಿಷ್ಯವ್ರು ಏನು ಮಾಡಿದ್ದಾರೆ, ಈ ಜಾಗದಲ್ಲಿ ಕುತ್ಕೊಂಡು ಭಜನೆ ಮಾಡ್ತಿದ್ರಂತೆ. ಸೊ ಗುಡ್ಡದ ಕೆಳಗಡೆಲ್ಲ ಅವಾಗ ಮಳೆ ಬರ್ತಾ ಇತ್ತಂತೆ. ಸೊ ಮಳೆ ಬಂತ ಇವ್ರು ಭಜನೆ ಮಾಡುವಾಗ ಅವರು ದಿವಾಂಗ್ ಬಾಬಾ ಹೇಳಿದ್ರಂತೆ, ಎಲ್ಲ ಕಡೆ ಮಳೆ ಬರ್ತಾ ಇದೆ, ಇಲ್ಲೂ ಕೂಡ ಮಳೆ ಬರ್ತಾ ಇದೆ, ಹೋಗೋಣ ಅಂತ ಹೇಳಿದ್ರಂತ ಅವರಿಗೆ. ಸೊ ಹಂಗಾಗಿ ಯಾರು ಎದ್ದೇಳಬೇಡಿ, ಇಲ್ಲಿ ಮಳೆಯನ್ನು ಬರಲ್ಲ ಅಂತ ಅವರು ಮೇಲ್ಗಡೆ ಹಿಂಗೆ ಕೈ ಮಾಡಿ ಮಾಡಿದ್ರಂತೆ. ಸೊ ಅವ್ರು ಎಷ್ಟು ಕುತ್ಕೊಂಡಿದ್ದಾರೆ ಅಷ್ಟು ಜಾಗಕ್ಕೆ ಮಾತ್ರ ಈ ಕುತ್ಕೊಂಡಿರೋ ಜಾಗ ಇದೆಯಲ್ಲ, ಇದು ಎಷ್ಟು ಬಯಲಾಗಿದೆ ನೋಡಿ. ಇದು ಒಣಗಿರೋಂಥ ಇಷ್ಟು ಜಾಗ ಕೂಡ ಒಂದು ಹನಿ ಕೂಡ ಮಳೆ ಬಂದಿಲ್ವಂತೆ. ಸೊ ಹಾಗಾಗಿ ಇದು ದಿವಾಂಗ್ ಬಾಬಾ ಅವರು ತಪಸ್ಸು ಮಾಡಿ ಮತ್ತು ಇಲ್ಲಿ ಭಜನೆಗಳು ಮಾಡಿದಂಥ ಕೆಲವೊಂದು ಜಾಗಗಳಿದು. ಸೊ ಇವರನ್ನ ಮತ್ತೆ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ಇದ್ರ ಬಗ್ಗೆ ಇನ್ನೂ ಹಿಸ್ಟ್ರಿ ನಂಗೆ ಬೇಕಾಗಿತ್ತು, ಚೆನ್ನಾಗಿ ಕರೆಕ್ಟಾಗಿ ಕ್ಲಿಯರ್ ಆಗಿ. ಸೊ ಇವರು ಬಹಳ ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದರಂತೆ ಇವರು. ಸೊ ಅವ್ರು ಮೊದಲು ಬಂದಿರೋದು ಅವರು ಜಸ್ಟ್ ರೀಸೆಂಟಾಗಿ ಒಂದು 6-7 ವರ್ಷ ಆಯ್ತಂತೆ. ಸೊ ಇವರು ಮೊದಲಿನಿಂದ ದಿವಾಂಗ್ ಬಾಬಾ ಅಂತೇಳಿ ಒಬ್ರು ಇದ್ರಂತೆ. ಸ್ವಾಮಿ ಸಮರ್ಥ ಅವ್ರು ಇರೋಕ್ಕಿಂತ ಇಲ್ಲ, ಅವ್ರು ಇರುವಾಗ ಇವರು ಒಂದು 2-3 ಜನ ಅವ್ರ ಶಿಷ್ಯರು ಇದ್ದುವಾಗ ಇವ್ರು ಇದ್ರಂತೆ, ದಿವಾಂಗ್ ಬಾಬಾ ಅಂತೇಳಿ. ಸೊ ಇವರು ಕಣ್ಣಾರ ಕಂಡಿರುವಂಥವ್ರು. ಸೊ ಇವ್ರನ್ನ ಕೇಳ್ಕೊಳ್ಳೋಣ ಅಂತೇಳಿ ನಾನು ಕೂಡ ಬಂದಿದ್ದೀನಿ. ಇದ್ರ ಬಗ್ಗೆ ಎಲ್ಲ ಹಿಸ್ಟ್ರಿ ಹೇಳ್ತಾ ಇದ್ದಾರೆ. ಇದು ಇಷ್ಟು ವರ್ಷದಿಂದ ಅವರು ಸ್ವಾಮಿ ಸಮರ್ಥ ಅವರು ಬಾಬಾ ಅವರು ಇಲ್ಲಿ ಕಡೆಯಿಂದ ಹೋಗ್ತಾ ಇದ್ರಂತೆ. ಸೊ ಇದು ಚಿಕ್ಕದಾಗಿತ್ತಂತೆ ಮರ. ಆ ಹೋಗುವಾಗ ಚಿಕ್ಕದಾಗಿರೋ ಮರನ ಅವ್ರು ಹೋಗುವಾಗ ಕೈಯಿಂದ ಟಚ್ ಆಗಿದೆ ಅಂತ ಅವರಿಗೆ. ಸೊ ಕೈಯಿಂದ ಟಚ್ ಆದ ತಕ್ಷಣ ಈ ಮರ ಏನಾಗಿದೆ, ಆ ಮರದಲ್ಲಿ ಕಹಿ ಅನ್ನೋದು ಹೋಗಿ ಒಂಥರ ಏನು ಕಹಿನೇ ಇಲ್ಲ, ಅದು ಒಂಥರ ಸಪ್ಪೆ ಆಗಿದೆ, ಸಿಹಿ ಅಂತಲೇ ಹೇಳ್ಬೋದು.
ಸೊ ಯಾವುದೇ ರೀತಿಯಿಂದ ನೀವು ಎಷ್ಟು ಅದರದ್ದು ಅವ್ರೇನಿಲ್ಲ ಎಲೆಗಳ ತಪಸ್ ತಿಂದ್ರೆ ಮಾಡಿದ ಒಂದು ಜಾಗ ಚೂರು ಏನು ಕೂಡ ಮಾಡಿದ್ರೆ ನಿಮಗೆ ಇಲ್ಲಿ ಕೈ ಮೊದಲು ಅನ್ಸೋದೇ ಇಲ್ಲ. ಸೊ ಅಷ್ಟೊಂದು ಚೆನ್ನಾಗಿದೆ. ಸೊ ನಿಮಗೆ ಇಲ್ಲಿಂದ ಕೆಲವೊಂದು ಹಿಂಗ್ ಏನಾದರೂ ರೋಗಗಳಿದ್ರೆ ಸೊ ಕಂಟಿನ್ಯೂಸ್ ಆಗಿ ಇದು ಎಲೆಗಳ ನೀವು ದಿನ ಮನೇಲಿ ಇಲ್ಲಿಂದ ತಗೊಂಡು ಹೋಗ್ಬಿಟ್ಟು ಒಂದು 5 ವಾರ ತಿಂದ್ರೆ ಇಲ್ಲಿ ಕೆಲವೊಂದು ಮೈಯಲ್ಲಿರುವಂತ ಕೆಲವೊಂದು ರೋಗಗಳು ವಾಸಿ ಗಿಡಕ್ಕೇನು ಜರ ಕೈಗೆ ಈ ಅಜ್ಜರು ಕೂಡ ನಮಗೆ ಹೇಳಿದ್ರು. ಸೊ ಹಾಗಾಗಿ ನೋಡೋಣ ಸರ್ ನೀವು ಯಾವ್ದು ರೀತಿ ಇದೆ ಅಂತ. ನಾನು ಈ ಮತ್ತೊಬ್ಬರಿಗೆ ಅವರು ಮೊದಲೊಬ್ರಿಗೆ ಕರ್ಕೊಂಡ್ ಬಂದಿದ್ದೆ, ಅವರು ಕೂಡ ಇದೇ ಹೇಳಿದ್ರು. ಎಷ್ಟು ವರ್ಷದಿಂದ So, ಇವ್ರು ಬಹಳ ವರ್ಷಗಳಿಂದ ಇರೋರಂತೆ ಇವರು. ಸೊ ಇವ್ರ ಬಗ್ಗೆ ಕೂಡ ನಾನು ಕೇಳ್ಕೊಂಡೆ, ಇದ್ರ ಹಿಸ್ಟ್ರಿ ಏನು, ಇದು ಹಂಗಾಯ್ತು, 50-60 ವರ್ಷದ ಗಿಡ ಕಹಿ ಬೇವಿನ ಮರಗಳು ಇರ್ತವೆ ಆದ್ರೆ ಇದು ಸಿಹಿ ಹಂಗಾಯ್ತು, 100 ವರ್ಷ ಇದ್ರ ಹಿನ್ನೆಲೆ ಏನು, ಯಾರು ಮಾಡಿದ್ದಿದು ಅಂತೇಳಿ ನಾನು ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಕೇಳ್ಕೊಂಡೆ. ಸೊ ಮರ ಇದೆ ನೋಡಿ, ಮರ ಚಿಕ್ಕದಾಗಿತ್ತಂತೆ ಅವಾಗ. ಇದು ಲಾಸ್ಟ್ ಗುಡ್ಡ ಏನಿದೆ ಅಲ್ಲ, ಗುಡ್ಡ ತುದಿಯಲ್ಲಿರುವಂತ ಇದು ಬೇವಿನ ಮರ ಇದು. ಸೊ ಇದು ಹೀಗೆ ಬಿದ್ದು ಹೋಗುತ್ತಂತೇಳಿ ಇದಕ್ಕೆಲ್ಲ ಒಂದು ಕಟ್ಟೆ ಕಟ್ಟಿದ್ದಾರೆ. ಸೊ ನೋಡಿ ಹೇಗಿದೆ ಮರ. ಯಾವ ಕಾಲದಲ್ಲೂ ಬಂದರೂ ಕೂಡ ಈ ಮರ ಹೀಗೆ ಹಚ್ಚ ಹಸಿರಾಗಿರುತ್ತಂತೆ. ಸೊ ಒಳ್ಳೆ ಮನಸ್ಸಿನಿಂದ ಬಂದು ಇಲ್ಲಿ ನೀವು ಎಲೆಗಳನ್ನು ಕಡ್ಕೊಂಡು ಯಾರು ತಿಂದಿರ್ತಾರ ಅಷ್ಟು ಮತ್ತೆ ಬೆಳೀತಂತೆ. ಸೊ ನೀವೇನಾದ್ರೂ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಟ್ಕೊಂಡು ಅಥವಾ ಏನಾದರೂ ಏನಾದ್ರೂ ಮೈಲಿಗೆ ಇದ್ರು ಕೂಡ ನೀವು ಈ ಗಿಡದ ಬಲ್ಲಿ ಬಂದು ಏನಾದ್ರು ಈ ಮರಗಳ ಎಲೆಗಳ ಕಟ್ ಮಾಡಿದ್ರೆ ಸೊ ಅದಿಷ್ಟು ನೀವು ಎಷ್ಟು ಕಟ್ ಮಾಡಿರ್ತೀರ ಅಷ್ಟು ಮಾತ್ರ ಒಣಗುತ್ತೆ, ಬೇರೆ ಕಡೆದೆಲ್ಲ ಹಸಿ ಆಗಿರುತ್ತೆ ಅಂತ ಕೂಡ ಹೇಳಿದ್ರು. ಸೊ ನೋಡೋಣ ಎಲ್ಲೆಲ್ಲಿದೆ ಅಂತ ನಾನು ಕೂಡ ನೋಡ್ಕೊಂಡೆ. ಯಾರ್ಯಾರು ಇಲ್ಲಿ ಕೆಟ್ಟ ಮನಸ್ಸಿನಿಂದ ಬಂದು ಕಟ್ ಮಾಡಿ ತಿಂದು ನೋಡಿದ್ದಾರೆ. ಸೊ ಅಷ್ಟು ಮಾತ್ರ ಒಣಗಿದೆ, ಮಿಕ್ಕಿದ ಕಡೆ ಎಲ್ಲ ಹಸಿ ಹಸಿರಾಗಿದೆ ನೋಡಿ. ಇದು ನೋಡ್ತಾ ಇದೀನಿ. ಈ ಕೆಳಗಡೆ ನಾವು ಮತ್ತೆ ಇಲ್ಲಿ ಕೆಳಗಡೆ ಹೋಗ್ತಾ ಇದೀವಲ್ಲ, ಸೊ ಇಲ್ಲಿ ನಾವು ಹೋಗಿರುವಂಥ ಜಾಗಗಳೇನಿದು ದಿವಾಂಗ್ ಬಾಬಾ ಮತ್ತು ಇನ್ನೊಬ್ಬರು ಸ್ವಾಮಿ ಸಮರ್ಥ ಬಾಬಾರ ಜೊತೆಗೆ ಇದ್ದಂಥ ಕೆಲವೊಂದು ಅವರು ಶಿಷ್ಯರು, ಇವರು ಕೂಡ ಏನದ ಈ ಡೌನ್ ಇರುವಂಥ ಜಾಗದಲ್ಲಿ ಇಲ್ಲಿ ಒಂದು ಗುಹೆ ಇದೆ. ಸೊ ಈ ಗುಹೆ ಒಳಗಡೆ ಅವ್ರು ಏನದ ತಪಸ್ಸು ಮಾಡಿದ್ರಂತೆ. ನೋಡೋಣ ನಾನು ಇಲ್ಲಿ ಯಾವ ರೀತಿ ಇದೆ ಒಳಗಡೆ ಅವ್ರು ತಪಸ್ಸು ಮಾಡಿರೋಂಥ ಜಾಗಗಳ ನೋಡೋವಂತ ನೋಡಿದೆ. ಸೊ ಒಳಗಡೆ ಹೋಗ್ತಾ ಇರುವಾಗ ಅಲ್ಲಿ ಒಂದು ಏನದ ಲಿಂಗ ಇತ್ತು. ಸೊ ಇಷ್ಟೊಂದು ಜಾಗದ ಒಳಗೆ ಇಲ್ಲಿ ನೋಡಿದೆ ಎಷ್ಟೊಂದು ವಿಶಾಲವಾದ ಜಾಗ ಇದೆ ನೋಡಿ. ಇಲ್ಲಿ ಸ್ವಾಮಿ ಸಮರ್ಥ ಅವರು, ಇವರೇ ಸ್ವಾಮಿ ಸಮರ್ಥ ಇವ್ರ ಜೊತೆಗೆ ಇದು ಒಂದು ಇಲ್ಲಿ ಪಕ್ಕದಲ್ಲಿ ತೋರಿಸ್ತೀವಿ ನೋಡ್ರಿ. ಇದು ಅವರು ದಿವಾಂಗ್ ಬಾಬಾ ಅವರು ಇದ್ದು ಹೋದಂಥ ಜಾಗಗಳು. ಸೊ ಆ ಜಾಗದ ಮೇಲೆ ಇಲ್ಲಿ ತಪಸ್ಸು ಮಾಡಿರುವಂಥ ಜಾಗ ಇದು. ಸೊ ಈ ಜಾಗದಲ್ಲಿ ಏನದ ಅವರು ಕುಂತಿರೋ ಜಾಗಕ್ಕೆ ಲಿಂಗಗಳನ್ನು ಇಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ಏನದ ಅವ್ರಿಗೆ ಜಾಗ ಕೊಟ್ಟಂಥ ಇವರೇ ದಿವಾಂಗ್ ಬಾಬಾ. ಇವರು ಬಂದೇನದ ಇದು ಎಲ್ಲ ಸೆಲೆಕ್ಟ್ ಮಾಡಿ ಇದು ಸ್ವಾಮಿ ಸಮರ್ಥ ಅವರು ಇಲ್ಲೇ ಬಂದು ಹೋಗ್ತಾರೆ ಅಂತ ಹೇಳ್ಕೊಂಡು ಅವ್ರೇನದ ಸೆಲೆಕ್ಟ್ ಮಾಡಿದವರು ಇವರೇ ದಿವಾಂಗ್ ಬಾಬಾ. ಸೊ ಇವರು ಕೂಡ ಒಳ್ಳೆ ಪವಾಡ ಪುರುಷರೇ. ಇವರು ಸ್ವಾಮಿ ಸಮರ್ಥ ಅವರ ಶಿಷ್ಯರಂತೆ. ಇವರು ಒಬ್ಬರು ಇನ್ನೊಬ್ಬರು ಇಲ್ಲೊಬ್ರು ಇದ್ರಲ್ಲ, ಸೊ ಇವರು ಕೂಡ ಸ್ವಾಮಿ ಸಮರ್ಥ ಅವರ ಶಿಷ್ಯರಂತೆ. ಸೊ ಅವ್ರ ಜೊತೆಗಿರುವಂಥ ಕೆಲವೊಂದು ದೇವರುಗಳು ಕೂಡ ಇದ್ದಾರೆ. ಸೊ ಇವ್ರ ಹಿನ್ನೆಲೆ ಏನಂತೇಳಿ ನಾನು ಕೂಡ ಡೀಟೇಲ್ಸ್ ಇವ್ ಮುತ್ತೆ ಅವರಿಂದ ಕೇಳ್ತಾ ಇದ್ದೀನಿ. ಇದು ಮ್ಯಾಗಿಲ್ಲ ಒಡ್ಡಿಗೆ ತಂದ್ರೆ ಇವ್ರೇನು ಒಡ್ಡಿಗೆ ಸೆಲೆಕ್ಟ್ ಜಾಗ ಮಾಡಿದ್ದಿದ್ದು ಇವ್ರೇನು ಸರ್? ದಿವಾನ್ ಬಾಬಾ ಮುತ್ತೆ ಅವರು. ಹಾಂ 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 ಓಕೆ ಓಕೆ. ಇದು ಪ್ರಸಾದ ನಿಲಯ ಅಂತೇಳಿ. ಸೊ ಇಲ್ಲಿ ಪ್ರತಿನಿತ್ಯ ಅನ್ನ ಪ್ರಸಾದ ನಡೆಯುತ್ತೆ. ಸೊ ಯಾರಾದರೂ ಏನಾದರೂ ಕೊಡಬೇಕಂತ ಇಚ್ಛೆ ಇದ್ದರೆ ಆ QR ಕೋಡ್ ಮುಖಾಂತರ ದೇಣಿಗೆಯನ್ನು ಸಲ್ಲಿಸ್ಬೋದು. ಸೊ ಪ್ರತಿನಿತ್ಯ ಇಲ್ಲಿ ಅನ್ನ ಸಾಂಬಾರು ಮತ್ತು ಕೆಲವೊಂದು ದಿನಗಳಲ್ಲಿ ರೊಟ್ಟಿ ಕೂಡ ಇರುತ್ತೆ, ರೊಟ್ಟಿ ಪಲ್ಯ ಇರುತ್ತೆ. ಸೊ ಇಲ್ಲಿ ಅವರು ಯಾರು ಬೇಕಾದರೂ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಕೆಲವೊಂದು ದಾನಿಗಳು ಏನದ ಪ್ರತಿನಿತ್ಯ ಕೊಡುವಂಥ ದಾನಿಗಳದ್ದೇನದ ಅವ್ರ ಹೆಸರು ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ಇದೆಲ್ಲ ಜಾಗ ಏನದ ಇವು ಯಾರು ಬಂದೇನದ ಯಾರು ಬೇಕಾದ್ರೆ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಸೊ ಕುಡಿಯೋದಕ್ಕೆ ಮಜ್ಜಿಗೆ ಇಟ್ಟಿರ್ತಾರೆ, ಅನ್ನ ಇರುತ್ತೆ, ಸಾಂಬಾರು ಇರುತ್ತೆ. ಸೊ ಇವರು ಇಲ್ಲಿ ಕೆಲಸ ಏನು ಮಾಡಲ್ಲ. ಸೊ ಇಲ್ಲಿ ಸೇವೆ ಮಾಡ್ತಾ ಇರುವಂಥವ್ರು ಇವರು. ಸೊ ಇದೆಲ್ಲ ಕಿಚನ್ ರೂಮು, ಇದೆಲ್ಲ ಅಡುಗೆಗಳು ಯಾರ ಏನದ ಅಡುಗೆ ಮಾಡಬೇಕಾಗುವಂಥ ಸಾಮಗ್ರಿಗಳನ್ನು ಕೆಲವರು ಕೊಡಿಸ್ತಾರೆ. ಸೊ ಹಾಗಾಗಿ ತಮಗೆ ಇಚ್ಛೆ ಇದ್ದರೆ ಬೇರೆ ನೀವೇನಾದರೂ ಕೊಡಬೇಕನ್ನಿಸ್ತಾರೆ ಈ ದೇಣಿಗೆಯನ್ನು ಕೂಡ ಇಲ್ಲಿ ಸಲ್ಲಿಸ್ಬೋದು. ಸೊ ಕೊಡುವಂಥ ಭಕ್ತರುಗಳೇನದ ಇಲ್ಲೆಲ್ಲ ಶೇಖರಣೆ ಮಾಡಿ ಸೊ ಪ್ರತಿನಿತ್ಯ 2 ಟೈಮ್ ಇಲ್ಲಿ ಅನ್ನ ಪ್ರಸಾದ ನಡೆಯುತ್ತಂತೆ. ಸೊ ಮಧ್ಯಾಹ್ನ 12:30ಇಂದ ಒಂದು ಸತಿ ಪೂಜೆ ಆಗುತ್ತೆ. ಪೂಜೆ ತಕ್ಷಣ ಊಟ ಪ್ರಸಾದ ಸ್ಟಾರ್ಟ್ ಆಗುತ್ತೆ.
ಮತ್ತು ಸಾಯಂಕಾಲ 7 ಗಂಟೆಗೆ ಕೂಡ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ. ಸೊ ಪೂಜೆ ಸ್ಟಾರ್ಟ್ ಆದಮೇಲೆ ಇಲ್ಲಿ ಪ್ರಸಾದ ನಡೆಯುತ್ತೆ. ಇದು ಕಿಚನ್ ರೂಮು ನೋಡಿ ಹೇಗಿದೆ. ಕಿಚನ್ ರೂಮ್ ಎಲ್ಲ ಭಕ್ತರು ಕೊಟ್ಟಿರುವಂಥ ಇಲ್ಲಿ ಅಕ್ಕಿ ಇದೆ, ಆಮೇಲೆ ಕೆಲವೊಂದು ಸಾಂಬಾರು ಪದಾರ್ಥಗಳು, ಇನ್ನೂ ಏನೇನು ಬೇಕಾಗುತ್ತೆ ಆಯಿಲ್ ಐಟಮು ಕೆಲವೊಂದೆಲ್ಲ ಭಕ್ತರು ಕೊಡ್ತಾ ಇದ್ದಾರೆ. ಸೊ ಕೊಟ್ಟಿರುವಂಥ ಇಷ್ಟರಲ್ಲೇ ಇವ್ರು ಏನದ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲೇನದ 1 kg ಮುಖಾಂತರ ನಡ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಇವಾಗ ಎಷ್ಟು ಇಲ್ಲಿವರೆಗೂ ಬಂದಿದೆ. ಮತ್ತು ಇಲ್ಲಿ ಇದೆಲ್ಲ ಕೂತ್ಕೊಳ್ಳುವಂಥ ಸ್ಥಳಗಳು. ಇಲ್ಲಿ ಬಂದುಬಿಟ್ಟು ನೀವೇನಾದರೂ ಊಟ ಮಾಡ್ಕೊಂಡು ಯಾರು ಬೇಕಾದರೂ 12 ಗಂಟೆಗೆ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಪ್ರತಿನಿತ್ಯ ಇರುತ್ತಂತೆ. ಸೊ ಇದೆಲ್ಲ ಅವರು ಶಿಷ್ಯರು ಇವರೆಲ್ಲ. ಇದು ಟ್ರಸ್ಟಿಗೆ ಏನದ ಜಾಗ ಕೊಟ್ಟವರು ಅಂತ ಕೆಲವೊಂದು ಶಿಷ್ಯರು ಕೂಡ ಇಲ್ಲಿ ಇದ್ದಾರೆ. ಅವರ ಭಕ್ತಿಯಿಂದ ಪೂಜೆ ಮಾಡಿಕೊಂಡು. ಸೊ ಇವರು ಅಲ್ಲಿ ಜಾಗ ಕೊಟ್ಟವಂಥ ಇವರು ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಅವರು ಕೂಡ ಇಲ್ಲಿ ಫೋಟೋ ಇದೆ ನೋಡಿ. ಸ್ವಾಮಿ ಸಮರ್ಥ ಅವರ ಶಿಷ್ಯರು ಕೂಡ ಇವರು. ಸೊ ಸ್ವಾಮಿ ಸಮರ್ಥ ಯಾವ ರೂಪದಲ್ಲಿ ಕೆಲವೊಂದು ಶಿಷ್ಯಗಳಂತಾರೆ ಅವರು ತುಳಜಾಪುರಕ್ಕೆ ಹೋಗಬೇಕು ನಾವು ಕೂಡ ಅಂತ ಮಾತಾಡ್ಕೊಳ್ತಾರೆ ಅಂತ. ತುಳಜಾಪುರಕ್ಕೆ ಏನಕ್ಕೆ ಹೋಗ್ತೀಯ, ಇಲ್ಲೇ ನಾನು ರೂಪದಲ್ಲೇ ನೋಡುತ್ತೋ ತುಳಜಾ ಭವಾನಿ ಅಂತ ಹೇಳಿಕೆಸಿಂದ್ರೆ ಅವರು ರೂಪ ತೋರಿಸಿರುವಂಥ ಫೋಟೋ ಇದು. ಸೊ ಅವರು ತುಳಜಾ ಭವಾನಿ ಅಂಬಾಭವಾನಿ ಒಂದು ರೂಪದಲ್ಲಿ ಕೂಡ ಕಾಣಿಸ್ಕೊಂಡಿದ್ರಂತೆ. ಸೊ ಅವರು ಶಿಷ್ಯರಿಗೆ ತೋರಿಸಿರುವಂಥ ಜಾಗಗಳಿದು ನೋಡಿ. ಯಾವ ರೀತಿ ಇದೆ. ಶಿಷ್ಯರು ಕೂಡ ತಪಸ್ಸು ಮಾಡಿಕೊಂಡು ಇಲ್ಲೇ ಅವರು ಇದ್ದಂಥ ಜಾಗಗಳು. ಸೊ ಹಾಗಾಗಿ ಇನ್ನೊಂದು ರೂಪ ಕೂಡ ಅವ್ರದ್ದು ಇದೆ ನೋಡಿ. ಸ್ವಾಮಿ ಸಮರ್ಥರು ಭವಾನಿ ರೂಪದಲ್ಲಿ ಹೆಣ್ಣು ರೂಪದಲ್ಲಿ ತಾಳಿರುವಂಥದ್ದು. ಸೊ ಇದು ಟ್ರಸ್ಟಿಂದಿದು. ಇಲ್ಲಿ ಅನ್ನ ಸಾಂಬಾರು